ಹಾವೇರಿಯಲ್ಲಿ ಅಪ್ರಾಪ್ತ ಮೇಲೆ ಗ್ಯಾಂಗ್ ರೇಪ್ ಅನ್ನು ಮಾಡಲಾಗಿದೆ. ಇನ್ಸ್ಟಾದಲ್ಲಿ ಪರಿಚಯ ಮಾಡಿಕೊಂಡು ಈ ಕೃತ್ಯವನ್ನ ಎಸಗಲಾಗಿರುವಂಥದ್ದು. ಹಾವೇರಿ ಜಿಲ್ಲೆ ಹಾನಗಲ್ನಲ್ಲಿ ಈ ಭೀಕರ ಕೃತ್ಯ ನಡೆದಿದೆ. ಹಾವೇರಿಯಲ್ಲಿ ಅಪ್ರಾಪ್ತ ಮೇಲೆ ಗ್ಯಾಂಗ್ ರೇಪ್ ಮಾಡಿರುವಂಥ ಒಂದು ಪ್ರಕರಣ. ಹಾವೇರಿಯಲ್ಲಿ ಇತ್ತೀಚೆಗೆ ಈ ಕಳೆದ ಒಂದು 3-4 ವರ್ಷದಿಂದ ನೋಡ್ತಾ ಇದೀವಲ್ಲ, ಈ ಅತ್ಯಾಚಾರ ಪ್ರಕರಣಗಳು ಸಾಕಷ್ಟು ವರದಿ ಆಗ್ತಾ ಇದಾವೆ. ಸಾಕಷ್ಟು ಕ್ರಮ ಕೈಗೊಂಡ್ರು ಕೂಡ ಅದು ಹತೋಟಿಗೆ ಬರ್ತಾ ಇಲ್ಲ. ಆ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇರುವಂಥದ್ದು. ಅಪ್ರಾಪ್ತೆ ಗರ್ಭಿಣಿ ಆದ್ಮೇಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಇದೊಂದು ಪ್ರಕರಣ ನೋಡ್ತಾ ಹೋಗೋದಾದ್ರೆ, ಉದಯ್ ಕಿಶನ್ ಅತ್ಯಾಚಾರ ಎಸಗಿದಂತ ಆರೋಪಿಗಳು ಇನ್ಸ್ಟಾದಲ್ಲಿ ಪರಿಚಯ ಮಾಡಿಕೊಂಡು ರೇಪ್ ಮಾಡಿದ್ದಾರೆ. ಇನ್ಸ್ಟಾದಲ್ಲಿ ಪರಿಚಯ ಮಾಡಿಕೊಂಡು ಫ್ರೆಂಡ್ ಮಾಡಿಕೊಂಡು ಆಮೇಲೆ ರೇಪ್ ಮಾಡಿದ್ದಾರೆ. ಮಾರ್ಚ್ 4ರಂದು ಕಾಡಿಗೆ ಕರೆದೊಯ್ದು ಅತ್ಯಾಚಾರ ಮಾಡಲಾಗಿತ್ತು. ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದಂತ ಉದಯ್ ಮಾರ್ಚ್ ತಿಂಗಳಲ್ಲಿ ಜಾತ್ರೆ ವೇಳೆಯೂ ಕೂಡ ರೇಪ್ ಮಾಡಲಾಗಿತ್ತಂತೆ. ಮಾರ್ಚ್ 4ರಂದು ಕಾಡಿಗೆ ಕರ್ಕೊಂಡೋಗಿ ರೇಪ್ ಮಾಡಿದ್ದಾರೆ. ಅದಾದ್ಮೇಲೆ ಅದೇ ಮಾರ್ಚ್ ತಿಂಗಳಲ್ಲೇ ಜಾತ್ರೆ ನಡೀತಾ ಇತ್ತು. ಆ ಸಂದರ್ಭದಲ್ಲೂ ಕೂಡ ರೇಪ್ ಮಾಡಿದಾರಂತೆ. ಏಪ್ರಿಲ್ನಲ್ಲಿ ಕಿಶನ್ ಕೂಡ ಅತ್ಯಾಚಾರವನ್ನ ಮಾಡಿದಾನಂತೆ. ಬಾಲಕಿ ಗರ್ಭಿಣಿ ಆದ ಬಳಿಕ ಪ್ರಕರಣ ಬೆಳಕಿಗೆ ಬಂದಿರೋದು. ಉದಯ್ ಕಿಶನ್ ಸೇರಿದಂತೆ 4ರನ್ನ ಈಗ ಬಂಧನ ಮಾಡಲಾಗಿದೆ. ಹಾನಗಲ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. A1 ಆಗಿರುವಂಥ ಉದಯ್, A2 ಕಿಶನ್ ರೇಪ್ ಆರೋಪಿಗಳು. A3 ಆಕಾಶ್, A4 ಚಂದ್ರು ಅತ್ಯಾಚಾರಕ್ಕೆ ಸಹಕರಿಸಿದಂಥ ಆರೋಪ. 4ರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪೋಕ್ಸೋ ಕೇಸ್ನಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಬಂಧನ ಮಾಡಲಾಗಿರುವಂಥದ್ದು. ಆಕೆ ಪ್ರೆಗ್ನೆಂಟ್ ಆದ ಬಳಿಕ ಗೊತ್ತಾಗಿರೋದು. ಅದಾದ್ಮೇಲೆ ಹೇಳಿದಾಳೆ ಆಕೆ, ಏನಾಯ್ತು ಏನು ಎತ್ತ ಅಂತ. ಪ್ರೆಗ್ನೆಂಟ್ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾದ್ಮೇಲೆ ವಿಚಾರಿಸಿದಾಗ ಅದಾದ್ಮೇಲೆ ಗೊತ್ತಾಗಿರೋದು ಇದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ನಾಗರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈ ಒಂದು ಪ್ರಕರಣ ಅವ್ರ ಪೋಷಕರಿಗೂ ಕೂಡ ಆಕೆ ಪ್ರೆಗ್ನೆಂಟ್ ಆದ ಬಳಿಕನೇ ಗೊತ್ತಾಗಿದ್ದ. ಇಷ್ಟೆಲ್ಲ ಆದ್ರೂ ಕೂಡ ಆಕೆ ಎಲ್ಲೂ ಕೂಡ ಮಾಹಿತಿಯನ್ನ ಬಿಟ್ಟಿರ್ಲಿಲ್ವಾ? ಅಂದ್ರೆ ಈ ರೀತಿಯಾಗಿ ಎಲ್ಲ ಆಗಿತ್ತು ಅಂತ ಅವ್ರ ಪೋಷಕರ ಹತ್ರನೂ ಕೂಡ ಹೇಳ್ಕೊಂಡಿರ್ಲಿಲ್ವಾ? ಖಂಡಿತವಾಗ್ಲೂ ತುಟ್ಟು ಯಾವಾಗ ಅಪ್ರಾಪ್ತ ಬಾಲಕಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತದೆ ಅಂತ ಸಂದರ್ಭದಲ್ಲೂ ಕೂಡ ಆಕೆ ಪದೇ ಪದೇ ವೈದ್ಯರನ್ನ ಭೇಟಿ ಮಾಡ್ತಾ ಇರ್ತಾಳೆ ಮತ್ತು ಪೋಷಕರ ಜೊತೆ ಕೂಡ ತನ್ನ ಆರೋಗ್ಯದ ಸಮಸ್ಯೆ ಬಗ್ಗೆ ಹೇಳ್ಕೊಳ್ತಾ ಇರ್ತಾಳೆ. ಯಾವಾಗ ಅಪ್ರಾಪ್ತ ಬಾಲಕಿ ಆಗಿರೋದ್ರಿಂದ ಆಕೆ ಮೈನರ್ ಕೂಡ ಆಗಿರೋದಿಲ್ಲ. ಹಾಗಾಗಿ ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ಆ ಬಾಲಕಿಯನ್ನ ಕರೆದುಕೊಂಡು ಬಂದು ಒಂದಿಷ್ಟು ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಅಂತ ಸಂದರ್ಭದಲ್ಲಿ ಕೂಡ ಈಕೆ 8 ತಿಂಗಳು ಗರ್ಭಾವತಿ ಎಂಬುದು ಕೂಡ ಗೊತ್ತಾಗ್ತದೆ. ಅಂತ ಆ ಬಳಿಕವಾಗಿ ಆ ಆಸ್ಪತ್ರೆ ವೈದ್ಯರು ಕೂಡ ಕೂಡಲೇ ಹಾನಗಲ್ ಪೊಲೀಸ್ ಠಾಣೆಯ ಪೊಲೀಸರನ್ನ ಕರೆದುಕೊಂಡು ಈ ಏನು ಬಾಲಕಿಯ ಜೊತೆ ಸಮಾಲೋಚನೆಯನ್ನ ನಡೆಸ್ತಾರೆ ಮತ್ತು ಆ 8 ತಿಂಗಳು ಗರ್ಭಾವತಿ ಎಂಬ ವಿಚಾರವನ್ನ ಪೋಷಕರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಆ ಬಳಿಕವಾಗಿ ಪೊಲೀಸರು ಕೂಡ ಯಾವಾಗ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡ ಬಳಿಕವಾಗಿ ಏನು ಅಪ್ರಾಪ್ತ ಬಾಲಕಿಯನ್ನ ಕೂಡ ಸಮಾಲೋಚನೆಯನ್ನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಆಕೆ ಸತ್ಯಾಂಶಗಳನ್ನು ಕೂಡ ಬಾಯ್ಬಿಡ್ತಾ ಹೋಗ್ತಾಳೆ. ಯಾವಾಗ ಏನು ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿರ್ತಕ್ಕಂಥ ಉದಯ್ ಆಗಿರ್ಬೋದು ಮತ್ತು ಕಿಶನ್ ಆಗಿರ್ಬೋದು, ಇವರು ನನ್ನ ಪರಿಚಯಸ್ಥರು ಮತ್ತು ಇನ್ಸ್ಟಾಗ್ರಾಮ್ ಮೂಲಕವಾಗಿ ನನ್ನ ಪುಸಲಾಯಿಸಿಕೊಂಡು ಮಾರ್ಚ್ ತಿಂಗಳಲ್ಲಿ ಜಾತ್ರೆ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನನ್ನ ಬೈಕ್ ಮೇಲೆ ಕರೆದುಕೊಂಡು ಹೋಗಿ ನಿನ್ ಜೊತೆ ಮಾತಾಡ್ಲಿಕ್ಕಿದೆ ಅಂತ ಹೇಳಿ ಕೂಡ ಕರೆದುಕೊಂಡು ಹೋದ್ರು. ಅಂತ ಸಂದರ್ಭದಲ್ಲಿ ಕಾಡಿಗೆ ಕರೆದೊಯ್ದು ನನ್ನ ಮೇಲೆ ಅತ್ಯಾಚಾರವನ್ನ ಮೊದಲನೇದಾಗಿ ಉದಯ್ ಮಾಡಿದ. ಆ ಬಳಿಕವಾಗಿ ಏಪ್ರಿಲ್ ತಿಂಗಳಲ್ಲಿ ಕೂಡ ಕಿಶನ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ನನಗೆ ಪರಿಚಯ ಆಗ್ತಾನೆ. ಇನ್ಸ್ಟಾಗ್ರಾಮ್ ಪರಿಚಯ ಆದಂತ ಕಿಶನ್ ಮತ್ತೆ ನನ್ನನ್ನ ಮಾವಿನ ತೋಟಕ್ಕೆ ಕರೆದೊಯ್ದು ನನ್ನ ಮೇಲೆ ಅತ್ಯಾಚಾರವನ್ನ ಎಸಗ್ತಾನೆ. ಅಂತ ಸಂದರ್ಭದಲ್ಲಿ ಆ ಕಿಶನ್ ಜೊತೆಗೆ ಇರ್ತಕ್ಕಂಥ ಆಕಾಶ್ ಆಗಿರ್ಬೋದು, ಚಂದ್ರು ಆಗಿರ್ಬೋದು, ಇವರು ನನ್ನ ಖಾಸಗಿ ಅಂಗಾಂಗಗಳನ್ನ ಮುಟ್ಟುವಂತದ್ದಾಗಿರ್ಲಿ, ನನ್ನ ಜೊತೆ ಲೈಂಗಿಕ ದೌರ್ಜನ್ಯ ಎಸಗುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕವಾಗಿ ಆ ಕಿಶನ್ ನನ್ನ ಜೊತೆಗೆ ಅತ್ಯಾಚಾರವನ್ನ ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನ ಕೂಡ ಅಪ್ರಾಪ್ತ ಬಾಲಕಿ ಪೊಲೀಸರ ಮುಂದೆ ಬಾಯ್ಬಿಡ್ತಾಳೆ. ಅಂತ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ಏನು ಪರಿಚಯ ಆಗಿರ್ತಕ್ಕಂಥ ಅಪ್ರಾಪ್ತ ಬಾಲಕಿಯ ಮೊಬೈಲ್ ಅನ್ನ ವಶಪಡಿಸಿಕೊಂಡ ಪೊಲೀಸರು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಇವರ ಚಾಟ್ ಗಳನ್ನ ಸರ್ಚ್ ಅನ್ನ ಮಾಡ್ತಾ ಹೋಗ್ತಾರೆ. ಚಾಟ್ ನಲ್ಲಿ ಕೂಡ ಪ್ರಮುಖವಾಗಿ ಇವರು ಪುಸಲಾಯಿಸಿರ್ತಕ್ಕಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಬಯಲಾಗಿರ್ತಕ್ಕಂಥದ್ದು. ಆ ಬಳಿಕವಾಗಿ 4 ಜನ ಆರೋಪಿಗಳನ್ನ ಕೂಡ ಈಗಾಗಲೇ ಹಾನಗಲ್ ಪೊಲೀಸರು ಕೂಡ ಬಂಧನವನ್ನ ಮಾಡಿರ್ತಕ್ಕಂಥದ್ದು ಮತ್ತು ಇದು ಪೋಕ್ಸೋ ಪ್ರಕರಣದ ಅಡಿಯಲ್ಲಿ ಬರ್ತಾ ಇರುವ ಕಾರಣಕ್ಕಾಗಿ ಅಪ್ರಾಪ್ತ ಬಾಲಕಿಯನ್ನು ಕೂಡ ಪೋಕ್ಸೋ ಪ್ರಕರಣದಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗಾಗಲೇ ಅಪ್ರಾಪ್ತ ಬಾಲಕಿಯ ಕೂಡ ಸಂವಾದವನ್ನ ಮಾಡುವಂತದ್ದಾಗಿರ್ಲಿ ಮತ್ತು ಆಕೆಯ ಆರೋಗ್ಯದ ಸ್ಥಿರತೆಯನ್ನ ಕಾಪಾಡಿಕೊಳ್ಳಿಕ್ಕೋಸ್ಕರ ಆಕೆಯನ್ನ ಕೂಡ ಒಂದು ಸಮಾಲೋಚನೆಯನ್ನ ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಏನು ಈಗಾಗಲೇ 4 ಆರೋಪಿಗಳನ್ನ ಈಗೇನು ಬಂಧನವನ್ನ ಮಾಡಿದ್ದಾರೆ ಮತ್ತು ಇದರ ಹಿಂದೆ ಮತ್ತೆ ಯಾರಾದ್ರೂ ಇದ್ದಾರೆ ಎಂಬುದನ್ನ ಕೂಡ ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅಪ್ರಾಪ್ತ ಬಾಲಕಿಯನ್ನ ಇವರು ಅತ್ಯಾಚಾರ ಮಾಡ್ತಾ ಇರ್ತಕ್ಕಂಥ 4 ಜನರು ಕೂಡ ಒಂದ್ ರೀತಿಯಾಗಿ ಸ್ನೇಹಿತರಂತೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೊದಲು ಏನು A1 ಆರೋಪ ಆಗಿರ್ತಕ್ಕಂಥ ಉದಯ್ ಯಾವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಈಕೆಯನ್ನ ಪರಿಚಯ ಮಾಡ್ಕೊಳ್ತಾನೆ, ಅದಾದ ಬಳಿಕ ಕಿಶನ್ಗೆ ಮಾತ್ರ ಈ ಮಾಹಿತಿ
ಮಾಹಿತಿಯನ್ನು ಕೂಡ ರವಾನೆ ಮಾಡ್ತಾನೆ. ಈ ರೀತಿಯಾಗಿ ನಾನು ಈ ಏನು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವನ್ನ ಮಾಡಿದ ವಿಚಾರವನ್ನ ಕೂಡ ಹೇಳ್ತಾನೆ. ಅಂತ ಸಂದರ್ಭದಲ್ಲಿ ಮತ್ತೆ ಆ ಕಿಶನ್ ಮತ್ತೆ ಆಕೆಯ ಜೊತೆ ಚಾಟ್ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು ಮತ್ತು ಆಕೆಯನ್ನ ಪಿಸಲಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಯಾವಾಗ ತನ್ನ ತೆಕ್ಕೆಗೆ ಬೀಳ್ತಾಳೆ ಆ ಬಾಲಕಿ, ಅಂತ ಸಂದರ್ಭದಲ್ಲಿ ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ 8 ತಿಂಗಳು ಗರ್ಭವತಿ ಆದ ಬಳಿಕವಾಗಿ, ವಿಚಾರ ಗೊತ್ತಾದ ಬಳಿಕವಾಗಿ ಕೂಡ ಪೊಲೀಸರ ಸಮ್ಮುಖದಲ್ಲೇ ಕೂಡ ಈಗಾಗಲೇ ಸಾಕಷ್ಟು ತನಿಖೆಗಳು ಕೂಡ ನಡೀತಾ ಇರತಕ್ಕಂಥದ್ದು ಮತ್ತು ಪ್ರಮುಖವಾಗಿ ಸ್ಥಳ ಮಾಜರನ್ನು ಮಾಡುವಂತ ಕೆಲಸವಾಗಿರ್ಬೋದು ಮತ್ತು ಆಕೆಯ ಮೊಬೈಲ್ ಟ್ರೇಸ್ ಆಗಿರ್ಬೋದು ಮತ್ತು ಆಕೆಯ ಲೊಕೇಶನ್ ಟ್ರೇಸ್ ಗಳನ್ನ ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಆಕೆಯನ್ನ ಸೂಕ್ಷ್ಮವಾಗಿ ಈಗಾಗಲೇ ಆಸ್ಪತ್ರೆಯಲ್ಲಿ ಕೂಡ ಇರಿಸಿಕೊಂಡು ಆಕೆಯ ಆರೋಗ್ಯ ಸ್ಥಿರತೆಯನ್ನ ಕೂಡ ಈಗಾಗಲೇ ವೈದ್ಯರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಪೃಥ್ವಿ. ಆ ಆರೋಪಿಗಳಿದಾರಲ್ಲ ಅವರೆಲ್ಲರೂ ಅಪ್ರಾಪ್ತರ ಅಥವಾ ಅವರೆಲ್ಲರೂ ಮೇಜರ್ ಆಗಿರುವಂತದ್ದ, ಅವ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ನಾಲ್ವರು ಆರೋಪಿಗಳು ಕೂಡ ಅವರು ಆಲ್ರೆಡಿ ಮೇಜರ್ ಆಗಿದ್ದಾರೆ. ಅವ್ರಿಗೆ 18 ವರ್ಷ ತುಂಬಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಅವರ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಎಂಬುದನ್ನು ಕೂಡ ವಿಚಾರ ಕೂಡ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು ಮತ್ತು ಇದೊಂದಿಷ್ಟು ಐಡೆಂಟಿ ಅಂದ್ರೆ ಅವರ ಅಪ್ರಾಪ್ತ ಬಾಲಕಿಯ ಪ್ರಕರಣ ಆಗಿರೋದ್ರಿಂದ ಆರೋಪಿಗಳ ಏನು ಅವರ ಗುರುತನ್ನ ಕೂಡ ಪೊಲೀಸರು ಕೊಡ್ಲಿಕ್ಕೆ ಹಿಂದೇಟನ್ನ ಆಗ್ತಾ ಇದ್ದಾರೆ. ಈಗಾಗಲೇ 4 ಆರೋಪಿಗಳು ಕೂಡ ಮೇಜರ್ ಆಗಿರ್ತಕ್ಕಂಥದ್ದು ಮತ್ತು ಅವರ ಮೊಬೈಲ್ ಗಳಾಗಿರ್ಬೋದು ಮತ್ತು ಅವರಿಗೆ ಅವರಲ್ಲಿ ಇರ್ತಕ್ಕಂಥ ದಾಖಲಾತಿಗಳನ್ನ ಎಲ್ಲವನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ಈಗಾಗಲೇ ಮ್ಯಾಜಿಸ್ಟ್ರೇಟ್ ಮುಂದೆ ಇದನ್ನ ಪ್ರೊಸೀಜರ್ ಮಾಡುವಂತ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಪೃಥ್ವಿ. ಓಕೆ, ಧನ್ಯವಾದ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾವೇರಿಯಲ್ಲಿ ನಡೆದಿರುವಂಥ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ.